ಹಾಯ್ ಹೆಲೋ ನಮಸ್ಕಾರ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಸಬ್ಶ್ರೀ ವ್ಲಾಗ್ಸ್. ನಾನು ಇವತ್ತು ನಿಮಗೆ ನಾನು ಐಕಿಯಾಗಿ ಹೋಗಿದ್ದೆ. ಇದು ಥರ್ಡ್ ಟೈಮ್ ನಾನು ಹೋಗ್ತಾ ಇರೋದು ಆ್ಯಕ್ಚುಲಿ. ಬಟ್ ನಮ್ಮ ಮದರ್ ಇಲ್ಲ ಯಾರೂ ಹೋಗಿರಲಿಲ್ಲ ಅಂತೇಳಿ ಅವ್ರನ್ನೂ ಕರ್ಕೊಂಡು ಹೋದ್ವಿ. ಈ ಸಾರಿ ಏನೇನೆಲ್ಲ ಐಕಿಯಾದಿಂದ ತೊಗೊಬಂದೆ ಅಂತೇಳಿ ತೋರಿಸೋದಕ್ಕೆ ಅಂತ ಈ ವಿಡಿಯೋ ಮಾಡಿದ್ದೀನಿ. ಬನ್ನಿ ಏನೆಲ್ಲ ತೊಗೊಬಂದೆ ಅಂತೇಳಿ ನೋಡೋಣ. ನಾನು ಮೊದಲಿಗೆ ಇದೆಲ್ಲ ತಗೊಬರೋಕ್ಕೆ ಅಂತ ಹೋಗಿರ್ಲಿಲ್ಲ. ಹೋಗಿದ್ದು ಮೇನ್ ರೀಸನ್ನೇ ಬೇರೆ ತಗೊಬರೋದಕ್ಕೆ. ಬಟ್ ಇದು ತುಂಬಾ ಚೆನ್ನಾಗಿತ್ತು. ಫ್ರಿಜ್ ಸ್ಟೋರೇಜ್ಗೆ ನೋಡಿ ಚೆನ್ನಾಗಿದೆ ಅಂತ ಹೇಳಿ ತಗೊಂಡೆ. 150 ರೂಪೀಸ್ ಇದಕ್ಕೆ ವಿತ್ ಲಿಡ್. 2 ಬಾಕ್ಸ್ ತಗೊಂಡೆ ನಾನು. ಈ ಥರದ್ದು 150 ಆಯಿತು ಒಂದಕ್ಕೆ. ಸೊ 2 ತಗೊಂಡೆ ನಾನು. 2 ತಗೊಂಡಿದ್ದೀನಿ. ಮತ್ತು ನೆಕ್ಸ್ಟು ನಾನು ಆಲ್ರೆಡಿ ಈ ಥರದ್ದೊಂದು ಪಾಟ್ ತಗೊಂಬಂದಿದ್ದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಡೆಕೋರೇಷನ್ ಟೈಮಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿ ಒಂದು ತಗೊಂಬಂದಿದ್ದೆ. ಒಂದಷ್ಟೇ ಇತ್ತು. ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೊಂದು ತಗೊಳ್ಳೋದ ಅಂತ ಅಂದ್ಕೊಂಡಿದ್ದೆ. ಸೆಕೆಂಡ್ ಟೈಮ್ ಹೋದಾಗಲೂ ತಂದಿರಲಿಲ್ಲ. ಈ ಸಾರಿ ತಗೊಂಬರೋಣ ಅಂತ ಹೇಳಿ ಇನ್ನೊಂದು ತಗೊಬಂದೆ ನಾನು. ಇದಕ್ಕೆ ಇದು ಕಾಸ್ಟ್ಲಿನೇ, ಯಾಕಂದರೆ ತುಂಬ ಚೆನ್ನಾಗಿ ಸಾಲಿಡ್ ಆಗಿದೆ. ಮತ್ತು ಕೆಳಗಡೆ ವೆಲ್ವೆಟ್ ಒಂಥರ ರಬ್ಬರ್ದು ಇದು ಕೊಟ್ಟಿದ್ದಾರೆ. ಅಲ್ಗಾಡಲ್ಲ, ಇಟ್ಟರೆ ಮೂವ್ಮೆಂಟ್ ಆಗಲ್ಲ ಆ ಥರ. ಸೊ ಇದಕ್ಕೆ 399 ರೂಪೀಸ್. 400 ಇದಕ್ಕೆ ವರ್ತ್ ಇಲ್ಲ ಅನಿಸ್ತು. ಬಟ್ ಆದ್ರೂ ಡೆಕೋರೇಷನ್ಗೆಲ್ಲ ಬೇಕಾಗುತ್ತೆ ಅಂತ ಹೇಳಿ ತಗೊಂಡೆ ನಾನು. ನನಗಿಷ್ಟ ಆಯಿತು, ಸೊ ಅದಕ್ಕೆ ತಗೊಂಡೆ. ಈ ಬಾಕ್ಸಸ್ 5 ಸೆಟ್ ಬರುತ್ತೆ ಇದರಲ್ಲಿ. ನೋಡ್ತಾ ಇರ್ಬೋದು ನೀವು. 1 2 3 4 5 ಸೆಟ್ ಇದೆ. ಈ ಬಾಕ್ಸಿಗೆ ನಾನು ಕೊಟ್ಟಿದ್ದು $399. ಇದೂ ಅಷ್ಟೇ. ಇದಕ್ಕೂ 399, ಇದಕ್ಕೂ 399. ಇದು ವರ್ತ್ ಇದೆ ಆ್ಯಕ್ಚುಲಿ. ತುಂಬ ಸೆಟ್ ಇದೆ ಒಳಗಡೆ. ನೋಡ್ತಾ ಇರ್ಬೋದು ನೀವು. ತುಂಬ ದೊಡ್ಡದಿದೆ ಇದು. ಬಟ್ ಅದರೊಳಗಡೆ 5 ಸೆಟ್ಸ್ ವಿತ್ ಲಿಡ್ ಬರುತ್ತೆ. ಇದಕ್ಕೆ 399 ನನಗೆ ವರ್ತ್ ಅನಿಸ್ತು. ಏನಪ್ಪ ಇವಳು ಹೋದಾಗೆಲ್ಲ ಪ್ಲಾಸ್ಟಿಕ್ ತಗೊಬರ್ತಾಳೆ ಅಂತ ಅನ್ಕೊಬೋದು ನೀವು. ಇದೆಲ್ಲ ಸ್ಟೋರೇಜಿಗೆ ತುಂಬ ಚೆನ್ನಾಗಿರುತ್ತೆ. ಇದು ದೊಡ್ಡದಿದೆಯಲ್ಲ, ಇದರಲ್ಲಿ ಫ್ರೂಟ್ಸ್ ಎಲ್ಲ ಹಾಕಿಡ್ಬೋದು. ಮತ್ತು ಲಿಡ್ಡು ಕ್ಲೋಸ್ ಮಾಡ್ಬೋದು ನಾವು. ಯಾಕಂದರೆ ಈ ಚಿಕ್ಕದು ಚೀಮೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಮುಚ್ತಾ ಇರುತ್ತೆ ಅಂತೇಳಿ. ಸೊ ಇದ್ರಲ್ಲಿ ಹಾಕಿಟ್ರೆ ಚೆನ್ನಾಗಿರುತ್ತೆ ಅಂತೇಳಿ ತಗೊಬಂದೆ ನಾನು. ಈ ಸೆಟ್ಗೆ 399 ಕೊಟ್ಟೆ. ಮತ್ತೆ ಮೇನ್ ರೀಸನ್ ಹೋಗಿದ್ದು ತಗೊಳ್ಳೋದಕ್ಕೆ ಕುಕ್ಕರ್, ಪ್ರೆಷರ್ ಕುಕ್ಕರ್ ಸ್ಟೀಲ್ದು. ನೋಡ್ತಾ ಇರ್ಬೋದು ನೀವು. 5.5 ಲೀಟರ್ ಇದು. ಇದಕ್ಕೆ ನಾನು ಕೊಟ್ಟಿದ್ದು 2790 ರೂಪೀಸ್. ಪ್ರೆಷರ್ ಇಂಡಿಕೇಟರ್ ಇದೆ ಇಲ್ಲಿ. ಮತ್ತು ವಿಸಿಲ್ ವಿತ್ ಎಲ್ಲದರಲ್ಲೂ ಎಲ್ಲ ಪ್ರೆಷರ್ ಕುಕ್ಕರಲ್ಲೂ ವಿತ್ ಗ್ಯಾಸ್ಕೆಟೇ ಕೊಡ್ತಾರೆ. ಸೊ ವಿತ್ ಗ್ಯಾಸ್ಕೆಟ್ ಇದೆ. ತುಂಬ ಚೆನ್ನಾಗಿದೆ. ಮತ್ತು ಇದರಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಇಲ್ಲಿ ತನಕ ಬಂದರೆ ಮ್ಯಾಕ್ಸಿಮಮ್ ಸಾಲಿಡ್ಗೆ, ಇಲ್ಲಿ ತನಕ ಮ್ಯಾಕ್ಸಿಮಮ್ ಲಿಕ್ವಿಡ್ಗೆ ಅಂತೇಳಿ ಎಲ್ಲ ಮೆನ್ಷನ್ ಆಗಿದೆ. ಪ್ರೆಸ್ಟೀಜಲ್ಲಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದು ನಾನು ಆನ್ಲೈನಲ್ಲಿ. ಇಲ್ಲ ಸ್ಟೋರಲ್ಲಿ ಹೋಗಿ ವಿಸಿಟ್ ಮಾಡಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಬೇಡ, ಒಂದ್ಸರಿ ಐಕಿಯಾ ಪ್ರಾಡಕ್ಟ್ ಎಕ್ಸ್ಪೀರಿಯನ್ಸ್ ಮಾಡಿ ನೋಡೋಣ ಅಂತೇಳಿ ಐಕಿಯಾದಲ್ಲಿ ತಗೊಬಂದ್ವಿ. ಚೆನ್ನಾಗಿದೆ. ಪ್ರೆಸ್ಟೀಜ್ಗೂ ಸೇಮೇ ಪ್ರೈಸ್ ಇದೆ. ಆನ್ಲೈನಲ್ಲಿ ನೋಡಿದೆ. ಮತ್ತು ಆಫ್ಲೈನ್ ಸ್ಟೋರಲ್ಲೂ ಒಂದ್ಸತಿ ಹೋಗಿ ವಿಸಿಟ್ ಮಾಡಬೇಕಿತ್ತು. ಬಟ್ ನೋಡಲಿಲ್ಲ. ಆನ್ಲೈನಲ್ಲಿ ನೋಡಿದ್ದು ಸೇಮ್ ಇತ್ತಲ್ಲ. ಸೊ ಇನ್ನು ಆಫ್ಲೈನ್ ಅಂದರೆ ಇನ್ನೂ ಜಾಸ್ತಿ ಇರುತ್ತೆ ಅಂತೇಳಿ ಓಕೆ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತೇಳಿ ಈ ಪ್ರೆಷರ್ ಕುಕ್ಕರ್ ತೊಗೊಂಡೆ ನಾನು. ಏನು ಹೋಗಿದ್ದಿದ್ದೆ ಪ್ರೆಷರ್ ಕುಕ್ಕರು ಮತ್ತು ತವಾ, ಆಮೇಲೆ ಕಡಾಯಿ ತಗೊಬರೋಕ್ಕೆ ಅಂತೇಳಿ. ಕಡಾಯಿ ಚಿಕ್ಕದು ಸಿಗಲಿಲ್ಲ. ಮತ್ತು ತವಾ ಅಂತೂ ಇಲ್ಲವೇ ಇಲ್ಲ ಅಲ್ಲಿ. ಫ್ರೈ ಪ್ಯಾನ್ಸ್ ಇದ್ವು ಅಷ್ಟೇ. ಸೊ ಪ್ರೆಷರ್ ಕುಕ್ಕರ್ ಸಿಕ್ತು, ತಗೊಂಬಂದೆ. ನಾನು ಹೇಳಿದ್ಮೇಲೆ 2795 ರೂಪೀಸ್ ಇದಕ್ಕೆ. ನೆಕ್ಸ್ಟು ಈ ಕಡಾಯಿ ತಗೊಂಡೆ. ಚಿಕ್ಕ ಕಡಾಯಿ ಸಿಗಲಿಲ್ಲ ನನಗೆ. ನಂದು ಆಲ್ರೆಡಿ ಇರೋದು ಬಟರ್ಫ್ಲೈದು. ಅದು ನೀವೇ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಅಂತ ಅನಿಸುತ್ತೆ. ಅದರದ್ದು ಪೇಂಟಿಂಗ್ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಎದ್ದು ಬರ್ತಾ ಇರುತ್ತೆ ನಾವು ಯೂಸ್ ಮಾಡ್ತಾ ಇದ್ದಂಗೆ. ಸೊ ಅದಕ್ಕೆ ಸತಿ ಸ್ಟೀಲ್ ತಗೊಳ್ಳೋಣ ಅಂತೇಳಿ ಸ್ಟೀಲ್ ತಗೊಂಡೆ ವಿತ್ ಲಿಡ್. ಇದು
ಇದಕ್ಕಿಂತ ಚಿಕ್ಕದಿತ್ತು 3 ಲೀಟರ್, ಇದು 5 ಲೀಟರ್ದು 3 ಲೀಟರ್ದು ಇತ್ತು. ಅದಕ್ಕೆ 799 ಅಂತ ಹೇಳಿದ್ರು. ಇನ್ನು 100 ರೂಪೀಸ್ ಹಾಕಿದ್ರೆ 799 ಇಂಟು 100 ಹಾಕಿದ್ರೆ ಇದೇ ದೊಡ್ಡದೇ 5 ಲೀಟರ್ದೇ ಸಿಗುತ್ತಲ್ಲ ಅಂತ ಹೇಳಿ ದೊಡ್ಡದೇ ತಗೊಂಡೆ ನಾನು. ಯಾಕಂದ್ರೆ ಈಗ ನೀವೇ ನೋಡಿರ್ಬೋದು, ಅವತ್ತು ನಮ್ಮ ಅಪ್ಪ ಅಮ್ಮ ಎಲ್ಲರೂ ಬಂದಿದ್ರು ಮನೆಯಿಂದ. ಸೊ ಅವಾಗ ನಮ್ಮ ಅತ್ತೆ ಮಾವನ ಮನೆಯವರು ಎಲ್ಲರೂ ಇಲ್ಲಿಗೆ ಬರ್ತಾರೆ ಊಟಕ್ಕೆ ಯಾವಾಗಾದ್ರು ಅಂತಂದ್ರೆ ಅವಾಗೆಲ್ಲ ಅರೇಂಜ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ, ಚೆನ್ನಾಗಿರುತ್ತೆ. ಅಡುಗೆ ಮಾಡೋದು ಇಡೋದಕ್ಕೆ ಸಾಂಬಾರು ಆಗ್ಬೋದು, ಪಲಾವ್ ಆಗ್ಬೋದು, ಅದೆಲ್ಲ ಬಡಿಸಿಟ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಇದು ತಗೊಂಡೆ. ಇದಕ್ಕೆ ನಾನು ಕೊಟ್ಟಿದ್ದು 999 ಹೇಳಿದ್ನಲ್ಲ, 999 ರುಪೀಸು. ಇದಿಷ್ಟೇ ಪ್ರಾಡಕ್ಟ್ ನಾನು ಸದ್ಯಕ್ಕೆ ತಗೊಂಡಿದ್ದೆ ಐಕ್ಯದಲ್ಲಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನನಗೆ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ಟ್ರಾವೆಲಿಂಗ್ ವೀಡಿಯೋಸು ಮತ್ತು ಶಾಪಿಂಗ್ ವೀಡಿಯೋಸ್ ಎಲ್ಲ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ, ಹಾಕ್ತೀನಿ ಕೂಡ. ಈಗ ಸ್ವಲ್ಪ ನಾನು ಬ್ಯುಸಿ ಇದ್ದೀನಿ ಡ್ಯೂಟಿ ವಿಷಯದಲ್ಲಿ, ಅದರಿಂದ ನನಗೆ ಮಾಡೋಕ್ಕಾಗ್ತಾಯಿಲ್ಲ. ನನಗೆ ನೆಕ್ಸ್ಟ್ ಶಿಫ್ಟ್ ವೈಸ್ ಡ್ಯೂಟಿ ಆದಮೇಲೆ ತುಂಬ ಈಸಿ ಆಗುತ್ತೆ. ಸೊ ಅವಾಗ ಹೆಚ್ಚು ವಿಡಿಯೋಗಳು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ.